ಕೈಕೆರೆ ಒಬ್ಬ ಮಾತಾಡಕ್ ನನಗೆ ಹೇಳ್ದ ಪೂಜಾರಿ ಪೈ ಕುಡುಗನೆ ಅಣ್ಣ ನಿನ್ನ ಮೇಲೆ ಸಿದ್ದರಾಮಯ್ಯ ಸಾಹೇಬ್ ಭಾಳ ಜೀವ ನೋಡಂದ ಅಂದೆ ಮನಸ್ಸಿನಾಗ ಎಷ್ಟು ಜೀವ ಇದ್ರು ಹೊರಗೆ ತೋರ್ಸಕ್ ಬರಂಗಿಲ್ಲಪ್ಪ. ನಾಳೆ 28ನೇ ತಾರೀಕೇನ ಬರಕತ್ತಂತ ಸುರ್ಪುರ್ ಬಂದಾಗ ನನಗೆ ಬೈದೆ ಹೋಗ್ತಾರ. ಅವ ಬೈಲಿಲ್ಲ ಅಂದ್ರೆ ಹಿಂದಿದ್ದವ್ರು ಚಿಟ್ಟಿರ ಕೊಡ್ತಾರ ರಾಜುಗಳು ಬೈ ಅಂತಂದ. ಅದೆಲ್ಲ ಕರೆಕ್ಟ್ ಅಣ್ಣ, ಆದ್ರೆ ನಿನ್ ಮೇಲೆ ಜೀವನ ಅಂತಂದ. ನಾನು ನನ್ನ ಮೇಲೆ ಹೆಂಗ್ ಜೀವನೋ ಹೆಂಗ್ ಮಾತಾಡ್ತೆ ಅಂತ ಹೇಳಿದೆ. ಅಣ್ಣ ಈ ಎಲೆಕ್ಷನ್ 45 ದಿನವರೆಗೆ ನೋಟಿಫಿಕೇಶನ್ ಕಳ್ಸೋದು ಅವನ ಕೈಯಾಗಿರ್ತದ. ಯಾರ ಸತ್ರು ಏನ್ರ ಆಯ್ತಂದ್ರೆ 6 ತಿಂಗಳವರೆಗೆ ಟೈಮ್ ಇರ್ತದ. ದೀಡೇ ತಿಂಗಳದಾಗ ಹೆಂಗ್ ಬಂತು? ಮೋದಿ ಸಾಹೇಬನ ಗಾಡಿಯಾಗ ರಾಜೀವ್ ಗೌಡ್ನ ಗೆದ್ದು ಬಿಡ್ಲಂತ ಬೇಕಂತ ಮೋದಿ ಸಾಹೇಬ್ ಎಲೆಕ್ಷನ್ ಕೂಡ ನನಗಂತೂ ಇವನ್ ಅವ್ರು ಹೇಳೋದು ಒಂದ್ ಕಡೆ ಕರೆ ಆದನಪ್ಪ ಅಂದೆ. ಯಾಕಲ್ಲಪ್ಪಣ ಅವನಿಗೂ ಒಂದ್ ಕಡೆ ಇರ್ಬೇಕು ನನ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅಂತಂದ. ಇದು ಹೆಂಗಿದ್ರು ನೀ ರೆಕಾರ್ಡಿಂಗ್ ಮಾಡ್ಕೊಂಡಿನಿ, ವಾಟ್ಸಪ್ನೇ ಬಿಡ್ತದಿ, ಅದನ್ನು ಚಿಟ್ಟಿ ಬರ್ದ್ ಕಳಿಸ್ತಾರೆ ಇವ್ರು. ಅದ್ರಲ್ಲ ಪಾಪ ನಿಂಗಣ್ಣ ಪಂಗಣ್ಣ ಅಂತಾರೆ. ಹೋಗಿ ಬೆಕ್ಕಾದ ಅಲ್ಲಿ. ಯಾಕಂದ್ರೆ ನಾನು ಹೇಳೋದೇನಪ್ಪ ಅಂತಂದ್ರ ಅವ್ರಿಗೂ ಗೊತ್ತದ ಯಾರು ಕೆಲಸ ಮಾಡ್ತಾರೆ ಯಾರಿಲ್ಲ ಅಂತೇಳಿ. ನಾನ್ ನಿಮಗೆ ಹೇಳೋದು, ಯಾರು ಅವ್ರು ನಿಲ್ಸಕ ಅವ್ರಿಂದ ಆಗಂಗಿಲ್ಲ. ಸುಳ್ಳು ಬಂದು ಹೇಳೋದಂತ ಕೆಲಸವನ್ನು ಮಾಡ್ತಾರ. ದಯವಿಟ್ಟು ನಾನ್ ನಿಮಗೆ ಮತ್ತೆ ಇನ್ನೊಂದು ಚಾಲು ಮಾಡ್ಯಾರಿ. ಕೈಕೆರೆ ಒಬ್ಬ ಮಾತಾಡಕ್ ನನಗೆ ಹೇಳ್ದ ಪೂಜಾರಿ ಪೈ ಕುಡುಗನೆ ಅಣ್ಣ ನಿನ್ನ ಮೇಲೆ ಸಿದ್ದರಾಮಯ್ಯ ಸಾಹೇಬ್ ಭಾಳ ಜೀವ ನೋಡಂದ. ಅಂದೆ ಮನಸ್ಸಿನಾಗ ಎಷ್ಟು ಜೀವ ಇದ್ರು ಹೊರಗೆ ತೋರ್ಸಕ್ ಬರಂಗಿಲ್ಲಪ್ಪ. ನಾಳೆ 28ನೇ ತಾರೀಕೇನ ಬರಕತ್ತಂತ ಸುರ್ಪುರ್ ಬಂದಾಗ ನನಗೆ ಬೈದೆ ಹೋಗ್ತಾರ. ಅವ ಬೈಲಿಲ್ಲ ಅಂದ್ರೆ ಹಿಂದಿದ್ದವ್ರು ಚಿಟ್ಟಿರ ಕೊಡ್ತಾರ ರಾಜುಗಳು ಬೈ ಅಂತಂದ. ಅದೆಲ್ಲ ಕರೆಕ್ಟ್ ಅಣ್ಣ, ಆದ್ರೆ ನಿನ್ ಮೇಲೆ ಜೀವನ ಅಂತಂದ. ನಾನು ನನ್ನ ಮೇಲೆ ಹೆಂಗ್ ಜೀವನೋ ಹೆಂಗ್ ಮಾತಾಡ್ತೆ ಅಂತ ಹೇಳಿದೆ. ಅಣ್ಣ ಈ ಎಲೆಕ್ಷನ್ 45 ದಿನವರೆಗೆ ನೋಟಿಫಿಕೇಶನ್ ಕಳ್ಸೋದು ಅವನ ಕೈಯಾಗಿರ್ತದ. ಯಾರ ಸತ್ರು ಏನ್ರ ಆಯ್ತಂದ್ರೆ 6 ತಿಂಗಳವರೆಗೆ ಟೈಮ್ ಇರ್ತದ. ದೀಡೇ ತಿಂಗಳದಾಗ ಹೆಂಗ್ ಬಂತು? ಮೋದಿ ಸಾಹೇಬನ ಗಾಡಿಯಾಗ ರಾಜೀವ್ ಗೌಡ್ನ ಗೆದ್ದು ಬಿಡ್ಲಂತ ಬೇಕಂತ ಮೋದಿ ಸಾಹೇಬ್ ಎಲೆಕ್ಷನ್ ಕೂಡ ನನಗಂತೂ ಇವನ್ ಅವ್ರು ಹೇಳೋದು ಒಂದ್ ಕಡೆ ಕರೆ ಆದನಪ್ಪ ಅಂದೆ. ಯಾಕಲ್ಲಪ್ಪಣ ಅವನಿಗೂ ಒಂದ್ ಕಡೆ ಇರ್ಬೇಕು ನನ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅಂತಂದ. ಇದು ಹೆಂಗಿದ್ರು ನೀ ರೆಕಾರ್ಡಿಂಗ್ ಮಾಡ್ಕೊಂಡಿನಿ, ವಾಟ್ಸಪ್ನೇ ಬಿಡ್ತದಿ, ಅದನ್ನು ಚಿಟ್ಟಿ ಬರ್ದ್ ಕಳಿಸ್ತಾರೆ ಇವ್ರು. ಅದ್ರಲ್ಲ ಪಾಪ ನಿಂಗಣ್ಣ ಪಂಗಣ್ಣ ಅಂತಾರೆ. ಹೋಗಿ ಬೆಕ್ಕಾದ ಅಲ್ಲಿ. ಯಾಕಂದ್ರೆ ನಾನು ಹೇಳೋದೇನಪ್ಪ ಅಂತಂದ್ರ ಅವ್ರಿಗೂ ಗೊತ್ತದ ಯಾರು ಕೆಲಸ ಮಾಡ್ತಾರೆ ಯಾರಿಲ್ಲ ಅಂತೇಳಿ. ನಾನ್ ನಿಮಗೆ ಹೇಳೋದು, ಯಾರು ಅವ್ರು ನಿಲ್ಸಕ ಅವ್ರಿಂದ ಆಗಂಗಿಲ್ಲ. ಸುಳ್ಳು ಬಂದು ಹೇಳೋದಂತ ಕೆಲಸವನ್ನು ಮಾಡ್ತಾರ. ದಯವಿಟ್ಟು ನಾನ್ ನಿಮಗೆ ಮತ್ತೆ ಇನ್ನೊಂದು ಚಾಲು ಮಾಡ್ಯಾರಿ.